ಗದಗದ ಕೆಎಚ್ ಪಾಟೀಲ್ ಸರ್ಕಲ್ ಬಳಿ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಜೊತೆಗೆ ಪೆಟ್ರೋಲ್ ಅನ್ನು ನಮಗೆ ಗ್ಯಾರಂಟಿ ಕೊಡಿ, 2 ಕೆಜಿ ಎಲ್ಪಿಜಿ 2 ಲೀಟರ್ ಪೆಟ್ರೋಲ್ ಅನ್ನು ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು, ಹೀಗಾಗಿ ಎಲ್ಪಿಜಿ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ. ಅದು ಕೂಡ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಆಟೋ ಚಾಲಕರು ಕೂಡ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಕೆಎಚ್ ಪಾಟೀಲ್ ಏನು ಸರ್ಕಲ್ ಇದೆ, ಈ ಒಂದು ಭಾಗದಲ್ಲಿದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಕೂಡ ಇಲ್ಲಿ ಆಟೋಗಳನ್ನು ಹಚ್ಚಿದ್ದಾರೆ. ಯಾಕಂತಂದ್ರೆ ನಮಗೆ ಏಕಾಏಕಿ ಗ್ಯಾಸಿನ ಬೆಲೆ ಏರಿಕೆ ಆಗ್ತಾ ಇದೆ, ಹೀಗಾಗಿ ಬದುಕು ಸಾಗಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯನೂ ಕೂಡ ಒಂದ್ ಕಡೆ ಎಲ್ಪಿಜಿ ಗ್ಯಾಸ್ ಸಿಕ್ಕರೆ ಕೆಲವು ಬಂಕ್ ನಲ್ಲಿ ಕೂಡ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಟೋ ಚಾಲಕರು ಇವಾಗ ಏನು ಆಟೋವನ್ನು ಕೂಡ ಓಡಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಇವಾಗ ಸಾಕಷ್ಟು ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕೂಡ ಆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಯಾಕಂತಂದ್ರೆ ಈ ರೀತಿ ಏಕಾಏಕಿ ಏನು ಎಲ್ಪಿಜಿ ದರ ಹೆಚ್ಚಿಗೆ ಮಾಡಿದ್ರೆ ನಮ್ಮ ಬದುಕು ಸಾಕಷ್ಟು ದಯನೀಯ ಸ್ಥಿತಿಗೆ ಬರುತ್ತೆ. ಹೀಗಾಗಿ ಏನು ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಕಡಿಮೆ ಮಾಡಬೇಕಂತ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಜನರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರಿ, ಇವಾಗ ಏಕಾಏಕಿ ಬೆಲೆ ಏರ್ತಾ ಇದೆ ಎಲ್ಪಿಜಿದು, ಏನ್ ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಏನ್ ಮಾಡ್ಬೇಕಂತೀರಿ? ನೋಡ್ರಿ, ಸರ್ಕಾರ ಈಗಾಗಲೇ ಗ್ಯಾಸ್ಗಳ ಅಕ್ರಮ ಸಂತೆ ಅಂತೂ ನಡೀತಾ ಇದೆ. ಪ್ರತಿನಿತ್ಯ ಮಾಧ್ಯಮದಲ್ಲಿ ತಾವೇ ತೋರಿಸ್ತಾ ಇದ್ದೀರಾ. ಅದ್ರ ಜೊತೆನೆ ಈ ಏನು ಆಟೋದವ್ರಿಗೆ ಗ್ಯಾಸ್ 92-95 ರೂಪಾಯಿಗೆ ಲೀಟರ್ ಹಂಗೆ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ನಮಗೆ ದುಃಖದ ಸಂಗತಿ. ಯಾಕಂದ್ರೆ ಇವತ್ತು ಪ್ರತಿನಿತ್ಯ ನಾವು ಆಟೋ ಚಾಲಕರ ಬೆಳಿಗ್ಗೆ 6ರಿಂದ ಸಾಯಂಕಾಲ 10-11 ಅಂದ್ರೆ ರಾತ್ರಿ 10-11 ಮಟ್ಟ ಹೊಡೆದಾಗ ನಮ್ಮ ಹೊಟ್ಟೆ ತುಂಬುತ್ತೆ. ಮತ್ತೆ ಅದ್ರ ಮೇಲೆ ನೀವು ರೇಟ್ ಹೆಚ್ಚಿಗೆ ಮಾಡಿದ್ರೆ ಗ್ರಾಹಕರು ನಮಗೆ ಹೆಚ್ಚಿಗೆ ರೊಕ್ಕ ಕೊಡಂಗಿಲ್ಲ. ಏನು 10-15 ರೂಪಾಯಿ ನಮ್ಗೆ ಬಾಡಿಗೆ ಕೊಡೋದೈತಿ, ಅದ್ರ ಮೇಲೆ ಅವ್ರು 1 ರೂಪಾಯಿನೂ ಕೊಡಂಗಿಲ್ಲ. ಅದಕ್ಕೆ ನಾನು ಮಾನ್ಯ ಘನ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂತೀನಿ, ತಾವು ಬಡವರ ಪರ ಕಾಳಜಿ ಉಳ್ಳವರು, ಉಚಿತವಾಗಿ ನಮಗೆ ರೇಷನ್ ಕೊಡ್ತೀರಿ, ಉಚಿತವಾಗಿ ವಿದ್ಯುತ್ ಕೊಡ್ತೀರಿ, ಉಚಿತವಾಗಿ ಬಸ್ ಅನ್ನ ಕೊಡ್ತಾ ಇದೀರಿ, ಇನ್ನೂ ಹಲವಾರು ಯೋಜನೆಗಳನ್ನ ನೀವು ವಿದ್ಯಾರ್ಥಿಗಳಿಗೆ ಕೊಡ್ತೀರಿ. ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀನಿ ಮತ್ತು ಆಗ್ರಹ ಕೂಡ ಮಾಡ್ತೀನಿ. ಏನಂದ್ರ ನಮ್ಮ ಆಟೋ ಚಾಲಕರಿಗೆ ಯಾವ ಪೆಟ್ರೋಲಿನ ಗಾಡಿ ಅದಾವೋ ಅವ್ರಿಗೆ ಉಚಿತವಾಗಿ ಪ್ರತಿನಿತ್ಯ 2 ಲೀಟರ್ ಪೆಟ್ರೋಲ್ ಅನ್ನು ಕೊಡಬೇಕು. ಯಾವ ಗ್ಯಾಸಿನ ಗಾಡಿ ಅದಾವೋ ಅವ್ರಿಗೆ ಉಚಿತವಾಗಿ 2 ಲೀಟರ್ ಗ್ಯಾಸ್ ಅನ್ನ ನೀಡಬೇಕು. ಅವಾಗ ಮಾತ್ರ ಈ ಸರ್ಕಾರ ಬಡವರ ಪರವಾಗಿ ಐತೆ ಅನ್ನೋದು ನಮ್ಗೆ ಅನ್ಸುತ್ತೆ. ಯಾಕೆ ಕೇಳ್ರಿ, ತಾವು ಎಲ್ಲಾ ಉಚಿತ ನೀಡ್ತಾ ಇರೋದ್ರ ಪರಿಣಾಮ ಇವತ್ತ ನಮ್ಮ ಆಟೋಗಳನ್ನ ಯಾರು ಹತ್ತುತ್ತಾ ಇಲ್ಲ. ಯಾರಿಗೆ ಮೇಜರ್ ಆಗಿ ಬೇಕಾಗಿರ್ತೈತಿ, ಯಾರು ಅಡ್ಡಾಡಕ್ ಆಗಿರಂಗಿಲ್ಲ, ಯಾರಿಗೆ ತೊಂದರೆ ಇರ್ತೈತಿ ಅವ್ರು ಮಾತ್ರ ಆಟೋ ಬಳಸ್ತಾರ. ಇಲ್ಲಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂದ್ರೆ ಇವತ್ತು ಎಲ್ಲಾ ಕಡೆ ಬಸ್ ಉಚಿತವಾಗಿ ಸಿಗೋದ್ರಿಂದ ನಮಗೆ ಗ್ರಾಹಕರ ಕೊರತೆ ಆಗ್ತಾ ಇದೆ. ಹಂಗಾಗಿ ನಮ್ಮ ತುತ್ತಿನ ಚೀಲ ತುಂಬಬೇಕಂದ್ರ ತಾವು ಈ ಕೂಡ್ಲೇನೆ ನಮಗೆ ಉಚಿತವಾಗಿ ಪೆಟ್ರೋಲು ಮತ್ತು ಗ್ಯಾಸ್ ಅನ್ನ ನೀಡಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಅದ್ರ ಜೊತೆನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಾನೂನು ಮಂತ್ರಿಗಳು ತಮ್ಮ ತವರು ಜಿಲ್ಲೆಯಲ್ಲೇನ ಈಗ ಬೇಕಾಬಿಟ್ಟಿಯಾಗಿ 90 ರೂಪಾಯಿ, 92 ರೂಪಾಯಿ, 95 ರೂಪಾಯಿ ಪ್ರತಿ ಕ್ಷಣಕ್ಕೊಂದು ರೇಟ್ ಬದಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ತಾವೇನು ಕಾನೂನು ಕ್ರಮ ತಗೊಂತೀರ ಅನ್ನೋದು ಕೂಡ ಸ್ಪಷ್ಟಪಡಿಸಬೇಕಂತ ನಾನು ಮಾನ್ಯ ಎಚ್ ಕೆ ಪಾಟೀಲ್ ವಿನಂತಿಸ್ ಮಾಡ್ತೀನಿ. ಸರ್, ಇವಾಗ ಪ್ರತಿನಿತ್ಯನೂ ಕೂಡ ಈಗ ನಿನ್ನೆ ಹೇಳಿದ್ರೆ 95 ಇತ್ತು, 97 ಆಯ್ತು, ಒಂದೊಂದ್ ದಿನ 100 ರೂಪಾಯಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ರಿ. ಏನ್ ಸಮಸ್ಯೆ ಆಗ್ತಾ ಇದೆ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಬೆಲೆ ಏರಿಕೆಗೆ ಅಂತ? ಸರ್, ಈಗ ಮತ್ತೆ ಯಾರು ಇಲ್ಲಾರ್ದಂಗ ಆಗ್ಬಿಟ್ಟೆ ಸರ್. ನಾವೆಲ್ಲ ಬೀದಿಗೆ ಬಂದು ಮನೆಯವ್ರಿಗೆ ನೋಡಿ ಸರ್, ಗಾಡಿ EMI ಕಟ್ಟಕ್ಕಾಗಲ್ಲ ಸರ್, ಮನಿಗ್ ಶಂತಿ ಹೋಗಕ್ಕಾಗಲ್ಲ. ನಾವು ಒಬ್ರು ಗ್ರಾಹಕರು ಹತ್ಬೇಕಂದ್ರೆ ಬಹಳ ವಿಚಾರ ಮಾಡ್ತಾರೆ ಸರ್. ಎಲ್ಲಾ ಕಡೆಗೆ ಬಸ್ ಫ್ರೀ ಆಗೈತಂದ್ರ ಎಲ್ಲಾ ಬಸ್ಸಿಗೆ ಕಾಯ್ತಾರ ಸರ್, ಆಟೋಕ್ ಯಾರು ಹತ್ತವಲ್ರಿ ಸರ್. ಈಗ ನಾವು ಮತ್ತೆ ಅದ್ರಾಗ ಬೇರೆ ಗ್ಯಾಸ್ ರೇಟ್ ಹೆಚ್ಚಿಗೆ ಸರ್ ನಮ್ಗೆ. ಮತ್ ನಾವ್ ಹೆಂಗ್ ಗ್ಯಾಸ್ ಹಾಕ್ಸ್ಬೇಕಿತ್ತ, ಮನಿ ನಡೆಸಬೇಕು, ಮನಿ ಬಾಡಿಗೆ ಕಟ್ಬೇಕು, ಗಾಡಿ EMI ಕಟ್ಬೇಕು, ಒಂದು ಗೊತ್ತಾಗಲ್ಲ ಸರ್ ನಮ್ಗೆ. ನಾವೆಲ್ಲ ಗಾಡಿ ರೋಡಿಗೆ ತಂದು ನಿಲ್ಸ್ಬೇಕಾಗ ಸರ್. ಈಗ ಅಷ್ಟೇ ಎಲ್ಲರೂ ಸೇರಿ ಆಟೋದರೆಲ್ಲ ಬಂದು ಉಗ್ರ ಹೋರಾಟ ಮಾಡ್ಬೇಕು ನೋಡಿ ಸರ್. ನಾವು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಕೆಎಚ್ ಪಾಟೀಲ್ ಸರ್ಕಲ್ ಬಳಿ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಜೊತೆಗೆ ಪೆಟ್ರೋಲ್ ಅನ್ನು ನಮಗೆ ಗ್ಯಾರಂಟಿ ಕೊಡಿ, 2 ಕೆಜಿ ಎಲ್ಪಿಜಿ 2 ಲೀಟರ್ ಪೆಟ್ರೋಲ್ ಅನ್ನು ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು, ಹೀಗಾಗಿ LPG ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ. ಅದು ಕೂಡ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಆಟೋ ಚಾಲಕರು ಕೂಡ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ KH ಪಾಟೀಲ್ ಏನು ಸರ್ಕಲ್ ಇದೆ, ಈ ಒಂದು ಭಾಗದಲ್ಲಿ ಇದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಕೂಡ ಇಲ್ಲಿ ಆಟೋಗಳನ್ನು ಹಚ್ಚಿದ್ದಾರೆ. ಯಾಕಂತಂದ್ರೆ ನಮಗೆ ಏಕಾಏಕಿ ಗ್ಯಾಸಿನ ಬೆಲೆ ಏರಿಕೆ ಆಗ್ತಾ ಇದೆ, ಹೀಗಾಗಿ ಬದುಕು ಸಾಗಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯನೂ ಕೂಡ ಒಂದ್ ಕಡೆ LPG ಗ್ಯಾಸ್ ಸಿಕ್ಕರೆ ಕೆಲವು ಬಂಕ್ ನಲ್ಲಿ ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಟೋ ಚಾಲಕರು ಇವಾಗ ಏನು ಆಟೋವನ್ನು ಕೂಡ ಓಡಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಇವಾಗ ಸಾಕಷ್ಟು ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಯಾಕಂತಂದ್ರೆ ಈ ರೀತಿ ಏಕಾಏಕಿ ಏನು LPG ದರ ಹೆಚ್ಚಿಗೆ ಮಾಡಿದ್ರೆ ನಮ್ಮ ಬದುಕು ಸಾಕಷ್ಟು ದಯನೀಯ ಸ್ಥಿತಿಗೆ ಬರುತ್ತೆ. ಹೀಗಾಗಿ ಏನು LPG ಸಿಲಿಂಡರ್ ಬೆಲೆಯನ್ನು ಕಡಿಮೆ ಮಾಡಬೇಕಂತ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡಲು ಸಾಕಷ್ಟು ಜನರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ಏಕಾಏಕಿ ಬೆಲೆ ಏರ್ತಾ ಇದೆ LPG, ಇದು ಏನ್ ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಏನ್ ಮಾಡ್ಬೇಕಂತೀರಿ? ನೋಡ್ರಿ, ಸರ್ಕಾರ ಈಗಾಗಲೇ ಗ್ಯಾಸ್ಗಳ ಅಕ್ರಮ ಸಂತೆ ಅಂತೂ ನಡೀತಾ ಇದೆ. ಪ್ರತಿನಿತ್ಯ ಮಾಧ್ಯಮದಲ್ಲಿ ತಾವೇ ತೋರಿಸ್ತಾ ಇದ್ದೀರಾ. ಅದ್ರ ಜೊತೆನೆ ಈ ಏನು ಆಟೋದವ್ರಿಗೆ ಗ್ಯಾಸ್ 92-95 ರೂಪಾಯಿಗೆ ಲೀಟರ್ ಹಂಗೆ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ನಮಗೆ ದುಃಖದ ಸಂಗತಿ. ಯಾಕಂದ್ರೆ ಇವತ್ತು ಪ್ರತಿನಿತ್ಯ ನಾವು ಆಟೋ ಚಾಲಕರ ಬೆಳಿಗ್ಗೆ 6ರಿಂದ ಸಾಯಂಕಾಲ 10-11 ಅಂದ್ರೆ ರಾತ್ರಿ 10-11 ಮಟ್ಟ ಹೊಡೆದಾಗ ನಮ್ಮ ಹೊಟ್ಟೆ ತುಂಬುತ್ತೆ. ಮತ್ತೆ ಅದ್ರ ಮೇಲೆ ನೀವು ರೇಟ್ ಹೆಚ್ಚಿಗೆ ಮಾಡಿದ್ರೆ ಗ್ರಾಹಕರು ನಮಗೆ ಹೆಚ್ಚಿಗೆ ರೊಕ್ಕ ಕೊಡಂಗಿಲ್ಲ. ಏನು 10-15 ರೂಪಾಯಿ ನಮ್ಗೆ ಬಾಡಿಗೆ ಕೊಡೋದೈತಿ, ಅದ್ರ ಮೇಲೆ ಅವರು 1 ರೂಪಾಯಿನೂ ಕೊಡಂಗಿಲ್ಲ. ಅದಕ್ಕೆ ನಾನು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂತೀನಿ. ತಾವು ಬಡವರ ಪರ ಕಾಳಜಿ ಉಳ್ಳವರು, ಉಚಿತವಾಗಿ ನಮಗೆ ರೇಷನ್ ಕೊಡ್ತೀರಿ, ಉಚಿತವಾಗಿ ವಿದ್ಯುತ್ ಕೊಡ್ತೀರಿ, ಉಚಿತವಾಗಿ ಬಸ್ ಅನ್ನ ಕೊಡ್ತಾ ಇದೀರಿ, ಇನ್ನೂ ಹಲವಾರು ಯೋಜನೆಗಳನ್ನ ನೀವು ವಿದ್ಯಾರ್ಥಿಗಳಿಗೆ ಕೊಡ್ತೀರಿ. ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀನಿ ಮತ್ತು ಆಗ್ರಹ ಕೂಡ ಮಾಡ್ತೀನಿ. ಏನಂದ್ರೆ ನಮ್ಮ ಆಟೋ ಚಾಲಕರಿಗೆ ಯಾವ ಪೆಟ್ರೋಲಿನ ಗಾಡಿ ಅದಾವೋ ಅವ್ರಿಗೆ ಉಚಿತವಾಗಿ ಪ್ರತಿನಿತ್ಯ 2 ಲೀಟರ್ ಪೆಟ್ರೋಲ್ ಅನ್ನ ಕೊಡಬೇಕು. ಯಾವ ಗ್ಯಾಸಿನ ಗಾಡಿ ಅದಾವೋ ಅವ್ರಿಗೆ ಉಚಿತವಾಗಿ 2 ಲೀಟರ್ ಗ್ಯಾಸ್ ಅನ್ನ ನೀಡಬೇಕು. ಅವಾಗ ಮಾತ್ರ ಈ ಸರ್ಕಾರ ಬಡವ್ರ ಪರವಾಗಿ ಐತೆ ಅನ್ನೋದು ನಮ್ಗೆ ಅನ್ಸುತ್ತೆ. ಯಾಕೆ ಕೇಳ್ರಿ, ತಾವು ಎಲ್ಲಾ ಉಚಿತ ನೀಡ್ತಾ ಇರೋದ್ರ ಪರಿಣಾಮ ಇವತ್ತ ನಮ್ಮ ಆಟೋಗಳನ್ನ ಯಾರು ಹತ್ತುತ್ತಾ ಇಲ್ಲ. ಯಾರಿಗೆ ಮೇಜರ್ ಆಗಿ ಬೇಕಾಗಿರ್ತೈತಿ, ಯಾರು ಅಡ್ಡಾಡಕ್ ಆಗಿರಂಗಿಲ್ಲ, ಯಾರಿಗೆ ತೊಂದ್ರೆ ಇರ್ತೈತಿ ಅವ್ರು ಮಾತ್ರ ಆಟೋ ಬಳಸ್ತಾರ. ಇಲ್ಲಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂದ್ರೆ ಇವತ್ತು ಎಲ್ಲಾ ಕಡೆ ಬಸ್ ಉಚಿತವಾಗಿ ಸಿಗೋದ್ರಿಂದ ನಮಗೆ ಗ್ರಾಹಕರ ಕೊರತೆ ಆಗ್ತಾ ಇದೆ. ಹಂಗಾಗಿ ನಮ್ಮ ತುತ್ತಿನ ಚೀಲ ತುಂಬಬೇಕಂದ್ರ ತಾವು ಈ ಕೂಡ್ಲೇನೆ ನಮಗೆ ಉಚಿತವಾಗಿ ಪೆಟ್ರೋಲ್ ಮತ್ತು ಗ್ಯಾಸ್ ಅನ್ನ ನೀಡಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಅದ್ರ ಜೊತೆನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಾನೂನು ಮಂತ್ರಿಗಳು ತಮ್ಮ ತವರು ಜಿಲ್ಲೆಯಲ್ಲೇನ ಈಗ ಬೇಕಾಬಿಟ್ಟಿಯಾಗಿ 90 ರೂಪಾಯಿ, 92 ರೂಪಾಯಿ, 95 ರೂಪಾಯಿ ಪ್ರತಿ ಕ್ಷಣಕ್ಕೊಂದು ರೇಟ್ ಬದಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ತಾವೇನು ಕಾನೂನು ಕ್ರಮ ತಗೊಂತೀರ ಅನ್ನೋದು ಕೂಡ ಸ್ಪಷ್ಟಪಡಿಸಬೇಕಂತ ನಾನು ಮಾನ್ಯ HK ಪಾಟೀಲ್ ವಿನಂತಿಸ್ ಮಾಡ್ತೀನಿ. ಸರ್, ಇವಾಗ ಪ್ರತಿನಿತ್ಯನೂ ಕೂಡ ಈಗ ನಿನ್ನೆ ಹೇಳಿದ್ರೆ 95 ಇತ್ತು, 97 ಆಯ್ತು, ಒಂದೊಂದ್ ದಿನ 100 ರೂಪಾಯಿ ತಗೋತಾ ಇದಾರೆ ಅಂತ ಹೇಳ್ತಿದ್ರಿ. ಏನ್ ಸಮಸ್ಯೆ ಆಗ್ತಾ ಇದೆ? ಯಾರು ಹೇಳಾರಿಲ್ಲ ಕೇಳಾರಿಲ್ಲ ಈ ಬೆಲೆ ಏರಿಕೆಗೆ ಅಂತ? ಸರ್, ಈಗ ಮತ್ತೆ ಯಾರು ಇಲ್ಲಾರ್ದಂಗ ಆಗ್ಬಿಟ್ಟೆ ಸರ್. ನಾವೆಲ್ಲ ಬೀದಿಗೆ ಬಂದು ಮನೆಯವ್ರಿಗೆ ನೋಡಿ ಸರ್, ಗಾಡಿ EMI ಕಟ್ಟಕ್ಕಾಗಲ್ಲ ಸರ್, ಮನಿಗ್ ಶಾಂತಿ ಹೋಗಕ್ಕಾಗಲ್ಲ. ನಾವು ಒಬ್ರು ಗ್ರಾಹಕರ ಹತ್ಬೇಕಂದ್ರೆ ಬಾಳ ವಿಚಾರ ಮಾಡ್ತಾರೆ ಸರ್. ಎಲ್ಲಾ ಕಡೆಗೆ ಬಸ್ ಫ್ರೀ ಆಗೈತಂದ್ರ ಎಲ್ಲಾ ಬಸ್ಸಿಗೆ ಕಾಯ್ತಾರ ಸರ್, ಆಟೋಕ್ಕೆ ಯಾರು ಹತ್ತುವಲ್ರಿ ಸರ್. ಈಗ ನಾವು ಮತ್ತೆ ಅದ್ರಾಗ ಬೇರೆ ಗ್ಯಾಸ್ ರೇಟ್ ಹೆಚ್ಚಿಗೆ ಸರ್ ನಮ್ಗೆ. ಮತ್ ನಾವ್ ಹೆಂಗ್ ಗ್ಯಾಸ್ ಹಾಕ್ಸ್ಬೇಕಿತ್ತ, ಮನಿ ನಡೆಸ್ಬೇಕು, ಮನಿ ಬಾಡಿಗೆ ಕಟ್ಬೇಕು, ಗಾಡಿ EMI ಕಟ್ಬೇಕು, ಒಂದು ಗೊತ್ತಾಗಲ್ಲ ಸರ್ ನಮ್ಗೆ. ನಾವೆಲ್ಲ ಗಾಡಿ ರೋಡಿಗೆ ತಂದು ನಿಲ್ಸ್ಬೇಕಾಗ ಸರ್. ಈಗ ಅಷ್ಟ ಎಲ್ಲಾರು ಸೇರಿ ಆಟೋದರೆಲ್ಲ ಬಂದು ಉಗ್ರ ಹೋರಾಟ ಮಾಡ್ಬೇಕು ನೋಡಿ ಸರ್. ನಾವು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.